ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಅರಸೀಕೆರೆಯಲ್ಲಿ ದಂಡಿ ದುರ್ಗಮ್ಮ ದೇವಿ ಜಾತ್ರೆ ನಡೆಯುತ್ತೆ. ಇಲ್ಲಿ ದಲಿತನೇ ದೈವ ಸ್ವರೂಪಿ. ಆತ ಬರುವ ಹಾದಿಯಲ್ಲಿ ಮಲಗಿ ಆತನಿಗೆ ಹಾದಿಯಾದಲ್ಲಿ ಸಕಲ ಇಷ್ಟಾರ್ಥ ನೆರವೇರುತ್ತೆ ಎಂಬ ನಂಬಿಕೆ ಇದೆ. ದಾವಣಗೆರೆ ಜಿಲ್ಲೆ ಹರಪನಹಳ್ಳಿಯ ಅರಸೀಕೆರೆಯಲ್ಲಿ ನಡೆಯೋ ದಂಡಿ ದುರ್ಗಮ್ಮ ಜಾತ್ರೆಯ ಸ್ಪೆಷಲ್ ಇದು. ಮುಂಜಾನೆ ಕೊರೆವ ಚಳಿಯಲ್ಲಿ ಭಕ್ತರು ಹೀಗೆ ದೀರ್ಘದಂಡ ನಮಸ್ಕಾರ ಹಾಕ್ತಾರೆ. ಹರಕೆ ಹೊತ್ತ ಭಕ್ತರು ದುರ್ಗಮ್ಮ ದೇವಿಗೆ ಕುರಿ, ಕೋಣ, ಕೋಳಿಗಳ ಬಲಿ ಕೊಡ್ತಾರೆ. ಜಾತ್ರೆ ವಿಶೇಷ ಅಂದರೆ ನಡು ರಸ್ತೆಯಲ್ಲೇ ಭಕ್ತರು ಹೀಗೆ ಅಂಗಾತ ಮಲಗಿ ದೈವ ಸ್ವರೂಪಿಯಾದ ದಲಿತ ವ್ಯಕ್ತಿಯಿಂದ ದೇಹವನ್ನು ತುಳಿಸ್ಕೊಳ್ತಾರೆ. ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ಧನುರ್ಮಾಸದ ಮೊದಲನೇ ದಿನ ಜಾತ್ರೆ ಆರಂಭವಾಗುತ್ತೆ. ಮೊದಲ ದಿನ ಈಡಿಗರ ಪೂಜೆ, ಎರಡನೇ ದಿನ ಕಾರ್ತಿಕೋತ್ಸವ, ಮೂರನೇ ದಿನ ಕೇಲೋತ್ಸವ ನಡೆಯುತ್ತೆ. ಮುಂಜಾನೆ 5 ಗಂಟೆಗೆ ಕೆರೆ ಬಳಿ ದಲಿತನೊಬ್ಬ ದಂಡಿನ ದುರ್ಗಮ್ಮನ ಕಳಶ ಹೊತ್ತು ದೇವಸ್ಥಾನಕ್ಕೆ ಬರ್ತಾನೆ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ಮೇಕೆ ಮರಿಗಳನ್ನು ಬಲಿ ಕೊಡಲಾಗುತ್ತೆ. ಕೆರೆ ಏರಿಬಿಟ್ಟು ರಸ್ತೆಗೆ ಬಂದ ದೈವ ಸ್ವರೂಪಿಗೆ ರಸ್ತೆಯುದ್ದಕ್ಕೂ ಮಲಗಿದ ಭಕ್ತರು ಹಾದಿಯಾಗುತ್ತಾರೆ. ಜಗಳೂರು ಶಾಸಕ ರಾಮಚಂದ್ರಪ್ಪ ಕೂಡ ದೇವಿಗೆ ಹಾದಿಯಾಗಿದ್ದರು. ಇಲ್ಲಿ ಹಿಂದುಳಿದರು ಮುಂದುಳಿದರು ಇಲ್ಲಿ ಎಷ್ಟೊಂದು ವಿಶೇಷವಿದೆ ಅಂದರೆ, ಒಬ್ಬ ಹಿಂದುಳಿದಿರ್ತಕ್ಕಂಥ ಹರಿಜನರ ಪೂಜಾರಿ ಆದರೂ ಕೂಡ ಪ್ರತಿಯೊಂದು ಮುಂದುವರೆದಂಥ ಜನಾಂಗ ಕೂಡ ತಮ್ಮ ಬೆನ್ನ ಮೇಲೆ ಪಾದ ಇಟ್ಟು ಹೋದ್ರೇ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆಯಲ್ಲ, ಅದು ಆ ತಾಯಿಯ ಆಶೀರ್ವಾದದಿಂದನೇ ಅವೆಲ್ಲ ನಡೀತಾವಂತ. ಈ ದಂಡಿ ಜಾತ್ರೆಗೆ ಅಕ್ಕಪಕ್ಕದ ಹಳ್ಳಿಗಳ ನೂರಾರು ಭಕ್ತರು ಬರ್ತಾರೆ. ದೇವಿಯ ಹರಕೆ ತೀರಿಸಿದ್ರೆ ಉತ್ತಮ ಮಳೆ ಬೆಳೆ ಆಗುತ್ತೆ ಎಂಬ ನಂಬಿಕೆ ಇದೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತಂತೆ. ಇದು ಹಿಂದಿನಿಂದಲೇ ಬಂದಂತ ಸಂಪ್ರದಾಯ. ಅದಕ್ಕಾಗಿನೇ ಈಗಿನ ನಡೆಸ್ಕೊಂತ ಮುಂದೆ ಬಂದಿದ್ದಾರೆ. ಈ ದೇವಿ ಹತ್ರ ಏನ್ ಬೇಡ್ಕೊಂಡ್ರು ನೆರವೇರಿಸುತ್ತೆ. ಮನೆ ಕಡೆ ಪ್ರಾಬ್ಲಮ್ ಇರೋರು, ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರೋರು, ಹಂಗಾಗಿ ಏನು ಕೇಳ್ಕೊಂಡ್ರೆ ವರ್ಷ ತುಂಬತ್ತಿಗೆಲ್ಲ ನೆಕ್ಸ್ಟ್ ವರ್ಷದಿಂದ ವರ್ಷ ತುಂಬದೊಳಗೆ ದೇವಿ ನಡೆಸ್ಕೊಡ್ತಾಳೆ. ಬಳ್ಳಾರಿಯಿಂದ ಮರಿಯಪ್ಪ ಅಜ್ಜನ ಮೂಲಕ ದಾವಣಗೆರೆಗೆ ಬಂದ ಮರಿಯಮ್ಮ ಮತ್ತು ದುರ್ಗಮ್ಮ ಇಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿಸಿದಳು ಎಂಬ ಐತಿಹ್ಯವಿದೆ. ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್, ದಾವಣಗೆರೆ. ಇನ್ನು ಕೊಪ್ಪಳದ ಯಲಮಗೇರಿ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರಾ ಸಂಭ್ರಮ. ಈ ಜಾತ್ರೆಯಲ್ಲಿ ದೀರ್ಘದಂಡ ನಮಸ್ಕಾರ ಹಾಕುವುದಾಗಿ ಯುವಕನೊಬ್ಬ ಹರಕೆ ಹೊತ್ತಿದ್ದ. ಇಂದು ಹರಕೆ ತೀರಿಸಲು ಬಂದ ಆ ಯುವಕ ಸುಮ್ಮನೆ ದೀರ್ಘದಂಡ ನಮಸ್ಕಾರ ಹಾಕದೆ 1 ಕ್ವಿಂಟಾಲ್ ಅಕ್ಕಿ ಮೂಟೆ ಹೊತ್ತು ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ದಾನೆ. ಇವತ್ತು ಸಿಎಂ ಪತ್ನಿ ಡಾಟಿ ಸದಾನಂದಗೌಡರ ತವರೂರು ಕೊಡಗಿನಲ್ಲಿ ಸಂಭ್ರಮದ ವಾತಾವರಣ. ಸದಾನಂದಗೌಡರು ಮುಖ್ಯಮಂತ್ರಿಯಾದ ನಂತರ ಇದೇ ಮೊದಲ ಬಾರಿಗೆ ಡಾಟಿ ಕುಟುಂಬಸ್ಥರು ಔತಣಕೂಟವನ್ನು ಮಡಿಕೇರಿ ಸಮೀಪದ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ರು. ಸಿಎಂರ ಅನುಪಸ್ಥಿತಿಯಲ್ಲಿ ಪತ್ನಿ ಡಾಟಿ ಕಾರ್ಯಕ್ರಮದಲ್ಲಿ ಹಾಜರಿದ್ರು. ಕಾರ್ಯಕ್ರಮದ ನಂತರ ನಡೆದ ಸಾಂಪ್ರದಾಯಿಕ ಓಲಕ ನೃತ್ಯಕ್ಕೆ ಗೆಳೆಯರು ಕುಟುಂಬಸ್ಥರ ಜೊತೆಗೂಡಿ ಡಾಟಿ ಸಖತ್ ಸ್ಟೆಪ್ಸ್ ಹಾಕಿದ್ರು. ವಿಶ್ವಾದ್ಯಂತ ಇಂದು ಕ್ರಿಸ್ಮಸ್ ಸಡಗರ. ರಾಜ್ಯದಲ್ಲೂ ಹಬ್ಬದ ಸಂಭ್ರಮವಿತ್ತು. ಬನ್ನಿ ಎಲ್ಲೆಲ್ಲಿ ಹೇಗೆ ಕ್ರಿಸ್ಮಸ್ ಆಚರಿಸಿದ್ರು ನೋಡಿ ಬರೋಣ. ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಕ್ರೈಸ್ತ ಬಾಂಧವರು ಚರ್ಚ್ಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಶಿವಮೊಗ್ಗದಲ್ಲಿ ಯೇಸು ಕ್ರಿಸ್ತನ ಜನ್ಮದಿನವನ್ನು ಸಡಗರದಿಂದ ಆಚರಿಸಲಾಯಿತು. ಸಾವಿರಾರು ಕ್ರೈಸ್ತ ಬಾಂಧವರು ಯೇಸುವಿನ ಹುಟ್ಟುಹಬ್ಬವನ್ನು ಆಚರಿಸಿದರು. ಬಾಗಲಕೋಟೆಯಲ್ಲೂ ಅದ್ದೂರಿಯಿಂದ ಕ್ರಿಸ್ಮಸ್ ಆಚರಿಸಲಾಯಿತು. ಚರ್ಚ್ ಮುಂದೆ ರಚಿಸಲಾಗಿದ್ದ ಬಾಲ ಯೇಸುವಿನ ಚಿತ್ತಾರಗಳು ಎಲ್ಲರ ಮನ ಸೆಳೆದವು. ಪುಟ್ಟ ಪುಟ್ಟ ಮಕ್ಕಳು ಮೇಣದ ಬತ್ತಿ ಹಿಡಿದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ನಾವು ಈ ಕ್ರಿಸ್ತ ಜಯಂತಿ ಹಬ್ಬವನ್ನು ಕಳೆದ 4 ವಾರಗಳಿಂದ ಆಧ್ಯಾತ್ಮಿಕವಾಗಿ ಸಿದ್ಧತೆ ಮಾಡಿದ್ದೇವೆ.
24ನೇ ನಿನ್ನೆ 12 ಗಂಟೆಗೆ ಪೂಜೆ ಜೋಗುಳ ಹಾಡುಗಳಿಂದ ಕ್ರಿಸ್ತ ಜಯಂತಿಯನ್ನು ಆಚರಿಸಿದ್ದೇವೆ. ಬೀದರ್ನಲ್ಲೂ ಕ್ರಿಸ್ಮಸ್ ಜಯಂತಿ ಸಡಗರವಿತ್ತು. ಮಂಗಲ್ಪೇಟ್ನ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಭಕ್ತರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ತುಮಕೂರಿನಲ್ಲೂ ಹಬ್ಬದ ನಿಮಿತ್ತ ಕ್ರೈಸ್ತ ಬಾಂಧವರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಸೊ ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಈ ವರ್ಷ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ನಾವು 1 ತಿಂಗಳಿಂದ ಈ ಕ್ರಿಬ್ನ ಪ್ರಿಪೇರ್ ಮಾಡ್ತಾ ಬರ್ತಾ ಇದೀವಿ. ನಮ್ಮ ಮನೇಲಿ ಫುಲ್ ಎಲ್ಲರೂ ಹೊಸ ಬಟ್ಟೆ ತಗೊಳ್ಳೋದು, ನಮ್ಮ ಮಮ್ಮಿ ಎಲ್ಲ ಹೊಸ ತಿಂಡಿ ಕ್ರಿಸ್ಮಸ್ ಸ್ಪೆಷಲ್ ಐಟಮ್ಸ್ ಮಾಡೋದ್ರಿಂದ ತುಂಬಾ ಬ್ಯುಸಿ ಆಗಿದ್ದಾರೆ. ಕೋಲಾರದಲ್ಲೂ ಹಬ್ಬದ ರಂಗಿತ್ತು. ಸಂತ ಮೇರಿಯಮ್ಮ ಹಾಗೂ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಯೇಸುವನ್ನು ಸ್ಮರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.